ನಮಸ್ಕಾರ ವೀಕ್ಷಕರೇ. ಧರ್ಮಸ್ಥಳದ ಸುತ್ತಮುತ್ತ ನಡೆದಿರುವಂತಹ ಕೊಲೆ, ಅತ್ಯಾಚಾರ, ನಾಪತ್ತೆ ಪ್ರಕರಣಗಳಿಗೀಗ ಹೊಸ ತಿರುವು ಸಿಕ್ಕಿದೆ. ಅದರಲ್ಲೂ ಬಹುಮುಖ್ಯವಾಗಿ ನ್ಯಾಯಕ್ಕಾಗಿ ಕಾಯ್ತಾ ಇದ್ದಂತಹ 75 UDR ಪ್ರಕರಣಗಳಿಗೆ ಹೊಸ ತಿರುವು ಸಿಕ್ಕಿದೆ ಅಂತ ಹೇಳಿ ಹೇಳಲಾಗ್ತಿದೆ. ಸೌಜನ್ಯ ಅವರ ತಾಯಿ ಕುಸುಮಾವತಿ ಏನಿದ್ದಾರೆ, ಸೌಜನ್ಯ ಪ್ರಕರಣವನ್ನ ಮರು ತನಿಖೆ ಮಾಡಬೇಕು ಅಂತ ಹೇಳಿ ಅವರು ನ್ಯಾಯಾಲಯದ ಮೊರೆಯನ್ನ ಹೋಗಿದ್ರು. ಅದೇ ಸಂದರ್ಭದಲ್ಲಿ ಈ 75 UDR ಗಳಿಗೆ FIR ಅನ್ನ ಮಾಡಬೇಕು ಅಂತ ಹೇಳಿ ನ್ಯಾಯಾಲಯ ಸರ್ಕಾರಕ್ಕೆ ಹೇಳಿತ್ತು. ಈಗ ಸರ್ಕಾರ ಆ 75 UDR ಗಳಿಗೆ FIR ಅನ್ನ ಮಾಡ್ತೀವಿ ಅಂತ ಹೇಳಿ ಹೇಳಿಕೆಯನ್ನ ನೀಡಿದೆ. ಹಾಗಾಗಿ UDR ಅಂದ್ರೇನು, FIR ಆದ್ರೆ ಏನಾಗುತ್ತೆ, ಮತ್ತೆ ಒಟ್ಟಾರೆ ಸೌಜನ್ಯ ಪ್ರಕರಣ ಸೇರಿದಂತೆ ಧರ್ಮಸ್ಥಳದ ಸುತ್ತಮುತ್ತಲದ ಪ್ರಕರಣಗಳು ಏನೆಲ್ಲ ಆಗ್ಬೋದು ಅನ್ನುವಂಥ ವಿಚಾರವನ್ನ ನನ್ನೊಟ್ಟಿಗೆ ಮಾತಾಡ್ಲಿಕ್ಕಾಗಿ ಹಿರಿಯ ನ್ಯಾಯವಾದಿಗಳು, ಹೈಕೋರ್ಟ್ ವಕೀಲರಾಗಿರ್ತಕ್ಕಂತಹ ಎಸ್ ಬಾಲನ್ ಅವರಿದ್ದಾರೆ. ಬಾಲನ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಚರ್ಚೆಗೆ ನಂತರದಲ್ಲಿ ಬರೋಣ. ನನಗೆ ಈ UDR ಅಂದ್ರೆ ಏನು ಅನ್ನುವಂಥದ್ದಿದೆ. ನಾನೊಬ್ಬನ ಪ್ರಶ್ನೆ ಅಲ್ಲ, ವೀಕ್ಷಕರಿಗೂ ಕೂಡ UDR ಪದ ಕೇಳಿರ್ತೀವಿ. UDR ಅಂದ್ರೆ ಏನು ಅಂತ. UDR ಅನ್ನೇಚುರಲ್ ಡೆತ್, ಅಸಹಜ ಸಾವು. ಈಗ ನ್ಯಾಚುರಲ್ ಅಂದ್ರೆ ಕಾಯಿಲೆ ಬರುತ್ತೆ, ಹಾರ್ಟ್ ಅಟ್ಯಾಕ್ ಆಗುತ್ತೆ, ಕ್ಯಾನ್ಸರ್ ಬರುತ್ತೆ, ಏನೋ ಸಾವು ಆಗುತ್ತೆ. ಅದಕ್ಕೆ ಬರಿಯಲ್ ಮಾಡಬೇಕಂದ್ರೆ ಒಂದು ಮೆಡಿಕಲ್ ಸರ್ಟಿಫಿಕೇಟ್ ಬೇಕು, ಪರ್ಮಿಷನ್ ಬೇಕು, ಬರಿಯಲ್ ಮಾಡ್ತಾರೆ, ಊತಾಕ್ತಾರೆ, ಇಲ್ಲ ಸುಟ್ಟಾಕ್ತಾರೆ. ಈಗ ಅನ್ಯಾಚುರಲ್ ಡೆತ್, ಅಸಹಜ ಸಾವು ಅಂದರೆ ಅದು ಕೊಲೆ ಇರ್ಬೋದು, ಆತ್ಮಹತ್ಯೆ ಮತ್ತೆ ಅಪಘಾತ, ಮೂರೇ ಅಸಹಜ ಸಾವು. ಇದು ಅನ್ಯಾಚುರಲ್ ಡೆತ್ ರಿಪೋರ್ಟು. ಇದನ್ನ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಅಲ್ಲಿ ಇನ್ಕ್ವೆಸ್ಟ್ ಪ್ರೊಸೀಡಿಂಗ್ ಅಂತಾರೆ, ಶವ ತನಿಖೆ. UDR ಅನ್ಯಾಚುರಲ್ ಡೆತ್ ಶವ ತನಿಖೆ ಆಗಬೇಕು. ಕರ್ನಾಟಕದಲ್ಲಿ 2004 ಈ ತರ ಅಸಹಜ ಸಾವು ಹೆಂಗು ಬರಿಯಲ್ ಮಾಡೋದು, ಊತಾಕೋದು, ಅದರ ಬಗ್ಗೆ ಒಂದು ಪ್ರೊಸೀಜರ್ 174 CRPC ಪ್ರಕಾರನೇ ಮಾಡ್ತಾರೆ. ಈಗ ಧರ್ಮಸ್ಥಳದಲ್ಲಿ ಹೈಯೆಸ್ಟ್ ನಂಬರ್ ಆಫ್ ಅಸಹಜ ಸಾವು ಜಾಸ್ತಿ, ಬೇರೆ ಎಲ್ಲಿಲ್ಲ. ಒಂದು ಸಣ್ಣ ಊರಲ್ಲಿ ಅಸಹಜ ಸಾವುಗಳು ಯಾವ ಊರಲ್ಲಿನೂ ಇಲ್ಲ, ಇಡೀ ಪ್ರಪಂಚದಲ್ಲಿ ಇಲ್ಲ ಅಂತ ಒಂದು ಸಾವುಗಳು ಆಗತ್ತೆ. ಈಗ ಸತ್ತು ಒಂದು ಏನ ಬಿದ್ದಿದೆ ಅಂತ ಇಟ್ಕೊಳ್ಳೋಣ, ಅದು ಅಪಘಾತ ಇರ್ಬೋದು, ಕೊಲೆ ಇರ್ಬೋದು, ಆತ್ಮಹತ್ಯೆ ಇರ್ಬೋದು. ಸಾವು ಆದ ನಂತರ ಅದು ಸರ್ಕಾರದ ಕೆಲಸ. ಸರ್ಕಾರ ಅದಕ್ಕೆ ದುಡ್ಡು ಖರ್ಚು ಮಾಡ್ತಾರೆ, ಅದಕ್ಕೆ ಆಫೀಸರ್ಸ್ ಇದ್ದಾರೆ. ಸಾವು ಬಿದ್ದಿತ್ತು, ಒಂದು ಏಟು ಬಿದ್ದಿತ್ತು, ಅಪಘಾತದಲ್ಲಿ ಆಯ್ತು, ಏನೇ ಆಯ್ತು, ಯಾರೋ ಹೇಳೋ ತರ ಸ್ವರ್ಗಕ್ಕೆ ಹೋಗೋಕ್ಕೆ ಅಲ್ಲಿ ಬಂದು ಸಾಯ್ತಾರೆ, ಹಂಗೆ ಇರ್ಲಿ ಇಟ್ಕೊಳ್ಳೋಣ. ಸಾವು ಅದು ತಕ್ಷಣ ಫೋಟೋಗ್ರಫಿ, ವಿಡಿಯೋಗ್ರಫಿ ಮಾಡಬೇಕು, ಪೊಲೀಸರಿಗೆ ಇನ್ಫಾರ್ಮ್ ಕೊಡಬೇಕು, ಅವರು ಅದ್ರ ಬಗ್ಗೆ UDR ನಂಬರ್ ಕೊಡಬೇಕು, ಇನ್ಕ್ವೆಸ್ಟ್ ಮಾಡಬೇಕು, ಅವರು ಫೋಟೋ ವಿಡಿಯೋಗ್ರಫಿ ಮಾಡಬೇಕು. ನಂತರದಲ್ಲಿ ಅದನ್ನು ತಹಶೀಲ್ದಾರ್ಗೆ ಶವ ತನಿಖೆಗೆ ಕೊಡಬೇಕು. ತಹಶೀಲ್ದಾರ್ ಬಂದು ಹೆಂಗ್ ಬಿತ್ತು, ಎಲ್ಲಿ ಬಿತ್ತು, ಏನು ಮೇಲ್ನೋಟಕ್ಕೆ ಕಂಡು ಬರುತ್ತೆ, ಇದಕ್ಕೆ ಸಾಕ್ಷಿದಾರರುಗಳು, ಇದೆಲ್ಲನೂ ಬರಿಬೇಕು. ಇದು ಬರೆದಾದ ಮೇಲೆ ಪೋಸ್ಟ್ ಮಾರ್ಟಮ್ಗೆ ಹೋಗ್ಬೇಕು. ಪೋಸ್ಟ್ ಮಾರ್ಟಮ್ ಡಾಕ್ಟ್ರು ಫೋಟೋ ಹಿಡಿಬೇಕು, ವಿಡಿಯೋಗ್ರಫಿ ಮಾಡಬೇಕು, ಕಾಸ್ ಆಫ್ ಡೆತ್ ಹೇಳಬೇಕು. ಸಪೋಸ್ ಕೊಲೆ ಇತ್ತು ಅಂದರೆ FIR ಎಷ್ಟು ಮಾಡಬೇಕು. ಆತ್ಮಹತ್ಯೆ ಇದ್ರೆ ಯಾರಾಗಲಿ ಎನಿಬಡಿ ಅಬೇಟೆಡ್ ಟು ಕಮಿಟ್ ಸೂಸೈಡ್. ಈ ಅಪಘಾತ ಆಯ್ತು ಅಂದ್ರೆ ಅದು ಕ್ರಿಮಿನಲ್. ಆಕ್ಸಿಡೆಂಟ್ ಹೆಂಗ್ ಅವರೇ ಬಿದ್ದುಬಿಟ್ರ, ಏನಾದ್ರು ಡ್ಯಾಶ್ ಆಯ್ತು ಅಂದ್ರೆ, ಇದು ಎಲ್ಲ ಮೂರೂ ಒಂದು ಪ್ರೊಸೀಜರ್ ಇದೆ, ಇದು ಎಲ್ಲರೂ ಪಾಲನೆ ಮಾಡಬೇಕು. ಇದು ಕಾಶ್ಮೀರಿಂದ ಕನ್ಯಾಕುಮಾರಿ, ಇದು ನಮ್ಮದು ಸಂವಿಧಾನದ ಆಡಳಿತ. ಸಂವಿಧಾನ ಕಾನೂನನ್ನ ಆಡಳಿತ, ಕಾನೂನು ದೊಡ್ಡದು. ಅಂದ್ರೆ ಧರ್ಮಸ್ಥಳದಲ್ಲಿ ಕಾನೂನು ಇಲ್ಲ, ಸಂವಿಧಾನನೂ ಇಲ್ಲ, ಅದೇ ಒಂದು ರಾಜ್ಯಾಂಗ, ಕಿಂಗ್ಡಮ್ ಆಗ್ಬಿಟ್ಟಿದೆ. ಎನ ಬೀಳುತ್ತೆ, ಊತಾಕ್ತಾರೆ, ಸುಟ್ಟಾಕ್ತಾರೆ, ಪೋಸ್ಟ್ ಮಾರ್ಟಮ್ ಆಗೋದಿಲ್ಲ, ಇನ್ಕ್ವೆಸ್ಟು ಆಗೋದಿಲ್ಲ. ಅಂದ್ರೆ ಪೊಲೀಸ್ನವರು ಏನ್ ಮಾಡ್ತಾರೆ, ಶವವನ್ನು ಪಂಚಾಯತಿಗೆ ಕೊಡ್ತಾರೆ. ಪೊಲೀಸ್ ಅವರು ಏನ್ ಕೆಲಸ ಮಾಡಬೇಕು, ಆಸ್ ಪರ್ ಲಾ ಮಾಡಲ್ಲ. ಡೆಡ್ ಬಾಡಿನ ಪಂಚಾಯತಿಗೆ ಕೊಡ್ತಾರೆ, ಪಂಚಾಯತಿಯಲ್ಲಿ ಊತಾಕ್ತಾರೆ, ಅದಕ್ಕೆ ದುಡ್ಡು ಕೊಡ್ತಾರೆ. ಈ ತರ 2001 to 2012 ಒಂದು 74 ಸಾವಾಗಿದೆ. ಇದು ಎಲ್ಲರಿಗೂ ಮೇಲು ಫಿಮೇಲ್, ಪುರುಷರ ಮಹಿಳೆಯರ ಎಷ್ಟು ವಯಸ್ಸು, ಒಂದು ನಾನು ಅದು ಪೂರ್ತಿ RTIಯಲ್ಲಿ ತಗೊಂಡು ಡಾಕ್ಯುಮೆಂಟ್ ಮಾಡಿದ್ವಿ. 74 ಡಾಕ್ಯುಮೆಂಟೆಡ್
ಡೆತ್ಸ್. ಸೊ ಎಲ್ಲ ತಗೊಂಡು ಯಾವತ್ತು ಊತ ಹಾಕಿದ್ರು ಇದೆಲ್ಲನೂ ಪಟ್ಟಿ ಮಾಡಿ ಈ ಎಲ್ಲ ಡಾಕ್ಯುಮೆಂಟನ್ನು ಕಲೆಕ್ಟ್ ಮಾಡಿ ಹೈಕೋರ್ಟ್ಗೆ ಒಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಒಂದು ಸಲ್ಲಿಸಿದ್ದೀವಿ, PIL ಅಂತಾರೆ. ನಮ್ಮ ಪ್ರೇಯರು 74 ಡೆತ್ ಆಗಿದೆ, 74 FIR ಆಗಬೇಕು. 74 FIR ಆಗಿ ತನಿಖೆ ಆಗಬೇಕು, ಅದು ಮಾಡಿಲ್ಲ. ಇದು ಅದರಿಂದ ಈಗ SITನ ಮಾತ್ರ ಪಾರ್ಟಿ ಮಾಡಿ SITಗೆ ಒಂದು ಡೈರೆಕ್ಷನ್, ಯಾಕೆಂದರೆ SIT ಕಾನ್ಸ್ಟಿಟ್ಯೂಟ್ ಮಾಡ್ತಾರೆ 19th ಜುಲೈ, ಆದರೆ 6th ಆಗಸ್ಟ್ ಅಲ್ಲಿ ಪೊಲೀಸ್ ಠಾಣೆಯನ್ನು ಮಾಡ್ತಾರೆ. ಬಟ್ ಇವತ್ತಿನವರೆಗೆ SITನವರು ಕ್ರೈಮ್ ನಂಬರ್ 39/25 ಮಾತ್ರ ತನಿಖೆ ಮಾಡ್ತಾ ಇದ್ದಾರೆ. ಇದು ಬಗಲುಗುಡ್ಡೆ ಅಲ್ಲಿ 6-7 ಎಣೆಗಳು ಸಿಕ್ತು, ಬರಿಯಲಾಗಿತ್ತು, ಮೂಳೆಗಳು ಸಿಕ್ತು ಅಂತ ಹೇಳ್ತಾರೆ. 74 ಡಾಕ್ಯುಮೆಂಟೆಡ್ ಡೆತ್ಸ್. ನಾವು ಹೈಕೋರ್ಟ್ಗೆ ಪೆಟಿಷನ್ ಹಾಕಿದ್ವಿ. ಹೋದ ಡೇಟ್ ಬಂತು, ಸ್ಟೇಟ್ನವರು ಡೇಟ್ ಕೇಳಿದರು. ಅದಕ್ಕೆ ನ್ಯಾಯಾಧೀಶರು ಹೇಳಿದರು ಇಲ್ಲ ನೀವು ಕೋರ್ಟ್ ರೆಕಾರ್ಡ್ ನೋಡ್ಕೊಂಡು ಮಾಡಿ ಅಂದರು. ಮತ್ತು ಡೇಟ್ ಕೊಟ್ಟಿದ್ರು 3ನೇ ತಾರೀಕು. 3ನೇ ತಾರೀಕಿಗೆ ಅದು ಕೋರ್ಟ್ಗೆ ಬಂತು. ಅದಕ್ಕೆ ಅಡ್ವೊಕೇಟ್ ಜನರಲ್ ಅವರೇ ಬಂದರು. ಅಂದರೆ ಇದು ಇದೆ, ನಾವು ಏನು ಮಾಡಿದ್ವಿ ಏನು ಮಾಡಲಿಲ್ಲ ಎಲ್ಲನೂ ಹೇಳ್ತೀವಿ. ಮಾಡಿದರೆ ಮಾಡಿದ್ವಿ ಅಂತ ಹೇಳ್ತೀವಿ, ಮಾಡಿಲ್ಲ ಅಂದರೆ ಮಾಡಿಲ್ಲ ಅಂತ. ನಾವು ಏನೋ ಇದಕ್ಕೆ ಪೂರ್ತಿ ಅಪೋಸ್ ಮಾಡಲ್ಲ ಅನ್ನೋ ರೀತಿಯಲ್ಲೇ ಹೇಳಿದರು. ಕೋರ್ಟ್ನವ್ರು ಕೂಡ ಅದು ತನಿಖೆ ಮಾಡಬೇಕನ್ನೋ ರೀತಿಯಲ್ಲೇ ಡಿಸ್ಕಷನ್ ಆಯಿತು. ನಥಿಂಗ್ ಈಸ್ ಇನ್ ರೈಟಿಂಗ್. ಈಗ ಇದು ಅಡ್ವೊಕೇಟ್ ಜನರಲ್ ಹೇಳಿದ್ರು ಸ್ಟೇಟನ್ನು ಪಾರ್ಟಿ ಮಾಡಿಲ್ಲ ಅಂದರೆ ಕರ್ನಾಟಕ ಸರ್ಕಾರನ ಮಾಡಿಲ್ಲ, ಅವ್ರನ್ನೂ ಮಾಡಲಿ ಅಂತ. ಫಾರ್ಮಲ್ ಪಾರ್ಟಿ ಅದು ಪ್ರೋಸೆಸ್ ಇದೆ, ನಾಳೆ ಅದು ಆಗುತ್ತೆ. ಈಗ 74 ಡೆತ್ಸು ತನಿಖೆ ಮಾಡಬೇಕು. ಯಾಕಂದ್ರೆ ಈಗ ಇದು ಸರ್ಕಾರದ್ದು, ಯಾರ ಸತ್ರುನೂ ಸರ್ಕಾರದ್ದು. ಅದು ಸರ್ಕಾರ ಏನು ಮಾಡಬೇಕು, ಖರ್ಚು ಮಾಡಬೇಕು, ಫೋಟೋಗಳು ನೀವು ಪಬ್ಲಿಷ್ ಮಾಡಬೇಕು, ವಿಡಿಯೋನಲ್ಲಿ ಮಾಧ್ಯಮಗಳಲ್ಲಿ ಕೊಡಬೇಕು, ಅವ್ರ ಫ್ಯಾಮಿಲಿ ಮೆಂಬರ್ಸ್ ಯಾರಂದ್ರೆ. ಒಂದು ಎಕ್ಸಾಂಪಲು, ಅದರಲ್ಲಿ ನಾವು ಐಟಮ್ ನಂಬರ್ 60 ಅಂತ ಕೊಟ್ಟಿದ್ವಿ. ಅವರು ಅಲ್ಲಿ ಒಂದು ಲಾಡ್ಜಲ್ಲಿ ಸ್ಟೇ ಮಾಡ್ತಾರೆ. ಲಾಡ್ಜಲ್ಲಿ ಸ್ಟೇ ಮಾಡಿದರೆ ಅಡ್ರೆಸ್ ಕೊಡ್ತಾರೆ, ಎಂಟ್ರಿ ಮಾಡ್ತಾರೆ, ID ಕೊಡ್ತಾರೆ. ನೋಡಿ, ಇದು ಯಾವುದೂ ಮಾಡ್ದೇನೆ ಊತಾಕ್ತಾರೆ, ನೆಕ್ಸ್ಟ್ ಡೇನೆ ಊತಾಕ್ತಾರೆ. ಅಂದರೆ ಇದರಲ್ಲಿ ಮಹಿಳೆಯರು ಸತ್ತಿದ್ದಾರೆ, ಪುರುಷರು ಸತ್ತಿದ್ದಾರೆ. ದಿಸ್ ಇಸ್ ವೆರಿ ವೆರಿ ಅನ್ಯಾಚುರಲ್ಲು. ಇದರ ಬಗ್ಗೆ ತನಿಖೆ ಮಾಡಬೇಕಂದು. ಓಕೆ, ಈಗ UDR ಅಂದರೆ ಅದೇ ಇನ್ಕ್ವೆಸ್ಟ್ ಅಂತ ಹೇಳಿದೆ. ಸೆಕ್ಷನ್ 174 ಆಫ್ ದಿ CRPC ಅಂತ ಹೇಳಿದೆ. ಕರ್ನಾಟಕದಲ್ಲಿ 2004 ಈ ಥರ ಅಸಹಜ ಸಾವುಗಳನ್ನ ಹೆಂಗೆ ಊತಾಕೋದು ಪ್ರೊಸೀಜರ್, ಇದು ಯಾವುದು ಫಾಲೋ ಮಾಡಿದೆ ಅದೇ ಒಂದು ರಾಜ್ಯಾಂಗ ಥರ ಬರೆಯಲು ಮಾಡಿದ್ದಾರೆ. ಅದನ್ನು ತನಿಖೆ ಮಾಡಬೇಕು ಅನ್ನೋದು ಅವಶ್ಯಕತೆ ಕಂಡು ಬರುತ್ತೆ. ಓಕೆ ಸರ್, ನನಗೆ ನಿಮ್ಮ ಮಾತಿಂದ ಈಗ ಒಂದು ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ. ಅಂದರೆ ಸಾಕ್ಷಿ ನಾಶ ಅಥವಾ ಚಾರ್ಜ್ ಶೀಟ್ ಅದು ಇದು ಆಗದಿರಂಗೆ ಮಾಡದೇ ಇರಲಿಕ್ಕೆ UDR ಹಾಕ್ತಾರೇನೋ ಅನ್ನುವಂಥದ್ದು ಒಂದಂತರೂ ನಿಮ್ಮ ಮಾತಿಂದ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸರ್, ಒಂದು ಸ್ವಲ್ಪ ಹಿಂದಕ್ಕೆ ಹೋಗೋಣ. ಧರ್ಮಸ್ಥಳ ಅಥವಾ ಬೆಳ್ತಂಗಡಿಯ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅನೇಕ ದಾಖಲೆಗಳನ್ನ, ಇದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನ ಸುಟ್ಟು ಹಾಕಿದ್ರು ಅನ್ನುವಂಥ ಮಾತುಗಳನ್ನು ಕೂಡ ಕೇಳಿದ್ವಿ. ಪಂಚಾಯತಿಯವರು ಕೂಡ ಹೇಳಿದ್ರು ಅಲ್ಲಿ ದಾಖಲೆಗಳು ಸುಟ್ಟೋಗಿದ್ದಾವೆ, ಕಳೆದೋಗಿದ್ದಾವೆ, ಹಾಗೆ ಹೀಗೆ ಅಂತ ಹೇಳಿ. ಮತ್ತೆ ಉಗ್ರಪ್ಪ ಕಮಿಟಿ ವರದಿಯಲ್ಲಿ 425 UDR ವರದಿನೂ ಕೂಡ ಇದೆ. ಸೊ ಹಾಗಾಗಿ ಈ ಸಾಕ್ಷಿ ನಾಶಕ್ಕಾಗಿಯೇ UDR ಮಾಡ್ತಾರ ಅಥವಾ ಹೇಗೆ ಅಂತ? ಇಲ್ಲ, ಅದು ಯಾರಾಗ್ಲೂ ಈಗ ಒಂದು ಕೊಲೆ ಆಯ್ತು, ಯಾರಾಗ್ಲೂ ಹೋಗಿ ಕೊಲೆ ಆಯ್ತು ಒಂದು ರಿಪೋರ್ಟ್ ಕೊಡ್ಬೇಕು. ಇಲ್ಲ ಆತ್ಮಹತ್ಯೆ ಮಾಡ್ಕೊಂಡ್ರು, ಅದು ಹೋಗಿ ಇವರು ಆತ್ಮಹತ್ಯೆ ಮಾಡ್ಕೊಂಡ್ರು ಒಂದು ದೂರು ಕೊಡ್ತಾರೆ, ಕಂಪ್ಲೇಂಟು. ಅಪಘಾತ ಆಯ್ತು, ಅದು ದೂರು ರಿಜಿಸ್ಟರ್ ಮಾಡ್ತಾರೆ. ಈಗ ಎನ ಬಿದ್ದಿದೆ ಅಷ್ಟೇ. ಯಾರು ಕೊಲೆ ಮಾಡಿದ್ರ, ಆತ್ಮಹತ್ಯೆ ಗೊತ್ತಿಲ್ಲ, ಎನ ಬಿದ್ದಾಗ UDR ಅನ್ಯಾಚುರಲ್ ಡೆತ್ ಅನ್ನು ಮಾಡ್ತಾರೆ. ಅದಕ್ಕೆ ಶವ ತನಿಖೆ, ಅದಕ್ಕೆ ಪೊಲೀಸರಿಲ್ಲ, ತಹಸೀಲ್ದಾರ್ ಬಂದು ಮಾಡಬೇಕು, ಮ್ಯಾಜಿಸ್ಟ್ರೇಟ್ ಮಾಡಬೇಕು ಅನ್ನೋದು. ಈಗ ಎನ್ಕೌಂಟರ್ ಆದರೆ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಮಾಡಬೇಕು. ಅಂದರೆ ಸಾವು ಇದು, ಅದು ಯಾಕೆ ಮಾಡಿಲ್ಲ ಅಂದರೆ ಇದು ಕೊಲೆನಾ ಆತ್ಮಹತ್ಯೆನಾ? ಈಗ ಎಲ್ಲ ಒಂದು ಗ್ಯಾಂಗ್ ಏನು ಹೇಳ್ತಾರೆ, ಅದರಲ್ಲಿ ಏನೋ ಬಿದ್ದಿದೆ, ಸುಮಾರು ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಅಲ್ಲಿ ಬಂದು ಸತ್ತರೆ ಸ್ವರ್ಗಕ್ಕೆ ಹೋಗ್ತಾರೆ. ಅದೇ ಇರಲಿ, ಸ್ವರ್ಗಕ್ಕೆ ಹೋಗಲಿ, ಇಲ್ಲ ನರಕಕ್ಕೆ ಹೋಗಲಿ, ಇಲ್ಲ ದೇವರಾಗಲಿ, ನಮಗೇನು ತೊಂದರೆ ಇಲ್ಲ. ನೀವು ತನಿಖೆ ಯಾಕೆ ಮಾಡಿಲ್ಲ? ಅದನ್ನೇ ಬರೀ ನೀವು.
ಇಂಥ ಊರಿಂದ ಬಂದ್ರು ಇಲ್ಲಿ ಸ್ವರ್ಗ ಲೋಕಕ್ಕೆ ಹೋಗಲು ಬಿದ್ರು ಒಂದೇ ಬರೀ. ಅದು ಮಾಡದೆ ನೀವು ಯಾಕೆ ಊತಾಗ್ತೀರಾ? ಅದು ಸಮಸ್ಯೆ ಆಗುತ್ತೆ. ಅದಕ್ಕೆ ಯಾಕೆ ಎಲ್ಲ ಪೊಲೀಸರು ಈಗ ಏನಂದ್ರೆ ಪೊಲೀಸು ಮತ್ತು ಪಂಚಾಯತ್ ಒಂದು ಅನ್ಹೋಲಿ ಅಲಯನ್ಸ್ ಎಲ್ಲೋ ಟಚ್ ಆಗುತ್ತೆ, ಮಿಸ್ಸಿಂಗ್ ಟಚ್ ಆಗುತ್ತೆ. ಆದ್ರೆ ಸಮಸ್ಯೆ ಆಗುತ್ತೆ. ಕೊಲೆನ, ಆತ್ಮಹತ್ಯೆನ, ಮಹಿಳೆಯರು ಅಂದ್ರೆ ಅತ್ಯಾಚಾರ, ಹಿಂಸಾಚಾರ, ಭ್ರಷ್ಟಾಚಾರ ಆಗಿದೆ. ಈ ತನಿಖೆ ಮಾಡಬೇಕು. 74 FIR ರಿಜಿಸ್ಟರ್ ಮಾಡಿ ತನಿಖೆ ಮಾಡಿ, ಬಟ್ ಜುಡಿಷಿಯಲ್ ಓವರ್ಸೈಟ್ ಕೋರ್ಟ್. ಯಾಕಂದ್ರೆ ಈಗ ಸಿಟ್ಟು ನಾನು ಎಲ್ಲ ಇದರಲ್ಲಿ ಹೇಳಿದ್ರೇನು ಒಳ್ಳೆ ಆಫೀಸರ್ಸ್ ಅಂತ ಹೇಳ್ತೀನಿ, ಇವತ್ತು ಹೇಳ್ತೀನಿ. ಬಟ್ ಯಾರಾಗ್ಲೂ ಒತ್ತಡ ಕೊಡ್ತಾರ. ಯಾಕೆಂದ್ರೆ ಪ್ರಭಾವಿಗಳು ಹೋಗ್ತಾರೆ, ಸುಪ್ರೀಂ ಪವರ್ ಇರೋರು ಮುಖ್ಯಮಂತ್ರಿನೂ ಹೋಗ್ತಾರೆ, ಉಪಮುಖ್ಯಮಂತ್ರಿನೂ ಹೋಗ್ತಾರೆ, ಪ್ರಧಾನಮಂತ್ರಿನೂ ಹೋಗೋ ಜಾಗ ಅದು. ಅದರಿಂದ ಒಂದು ಕೋರ್ಟ್ ಓವರ್ಸೈಟ್, ಕೋರ್ಟ್ ಕಾನೂನು ಕವರ್ ಬೇಕಾಗುತ್ತೆ. ಇಂಥ ಪ್ರಕರಣದಲ್ಲಿ ಕಾನೂನು ಬೇಕಾಗುತ್ತೆ, ಕಾನೂನು ಸಲಹೆ ಬೇಕಾಗುತ್ತೆ, ಜುಡಿಷಿಯಲ್ ಓವರ್ಸೈಟ್ ಇರ್ಬೇಕು. ಅಂದ್ರೆ ಯಾರು ಬರೋದಿಲ್ಲ. ಓವರ್ಸೈಟ್ ಇದ್ರೆ ಅಂದ್ರೆ 74 ಜನ ಭಾರತೀಯರೇ, ನಮ್ಮ ದೇಶದವರೇ. ದೇಶ ಅವ್ರಿಗೆ ರಕ್ಷಣೆ ಕೊಡಬೇಕಾಗುತ್ತೆ. ಟ್ಯಾಕ್ಸ್ ಪೇಯರ್ಸ್ ದುಡ್ಡಿದೆ, ಈಕೋ ಸಿಸ್ಟಮ್ ಇದೆ. ಅದನ್ನ ಯಾಕೆ ಪಾಲನೆ ಮಾಡ್ತಾ ಇಲ್ಲ? ಅದಕ್ಕೆ ಕಾರಣಕರ್ತರು ಯಾರು? ಮತ್ತೆ ಆ ಪೊಲೀಸರು ಏನು, ಅಲ್ಲಿರೋ ಪಂಚಾಯತ್ ಏನು? ಇದು ಹೆಂಗ್ ನಡೀತಾ ಇದೆ? ಇದು ನಡೆಯಕ್ ಸಾಧ್ಯನಾ? ನಡೆಯುತ್ತಾ? ನಡೆದಿದ್ದ? ನಾವು ಇದನ್ನ ಕೇಳಿದ ತಕ್ಷಣ ರಿಟ್ ಹಾಕ್ತಾರೆ ಯಾಕೆ? ಕೇಳಿದ ತಕ್ಷಣ ವಕೀಲ್ ಸೂಟ್ ಹಾಕ್ತಾರೆ ಯಾಕೆ? ಯಾಕೆ ಅವ್ರ ಮೇಲೆ ದಾಳಿ ಮಾಡ್ತಾರೆ? ಅಲ್ಲಿ ಇದನ್ನ ತಿಳ್ಕೋಬೇಕಂದ್ರೆ ಹೋದ್ರೆ ಅವ್ರನ್ನ ಹೊಡಿತಾರೆ, FIRಗಳು ಹಾಕ್ತಾರೆ, ಹೈಕೋರ್ಟ್ಗೆ ಬರ್ತಾರೆ, ಸೆಷನ್ಸ್ ಕೋರ್ಟ್ಗೆ ಬರ್ತಾರೆ, ಆರ್ಡರ್ ತಗೊಳ್ತಾರೆ. ಯಾಕೆ ತಗೊಳ್ತಾರೆ? ಹ್ಯಾಂಡ್ಸ್ ಆರ್ ಕ್ಲೀನ್. ಅಲೋ ಮಾಡಿ ಅಲ್ವಾ? ಈಗ ನಾವು ಹಾಕಿರೋದು ನಿಜ ನಡೆದಿದ್ದ ಇಲ್ವಾ? ನಿಜ ನಡೆದಿದ್ದಂದ್ರೆ ತನಿಖೆ ಮಾಡಿ, ತನಿಖೆ ಮಾಡಿ. ನೀವು ತನಿಖೆ ಮಾಡಿಲ್ಲ ಅಂದ್ರೆ ಯಾಕೆ ಅಂದ್ರೆ ಹಾಕಿರೋದು ಅದು ಮಾನ್ಯ ನ್ಯಾಯಾಧೀಶರುಗಳು ಕೂಡ ಅದರ ಬಗ್ಗೆ ಇದು ಭಾರಿ ರಿಸ್ಕ್ ತಗೊಂಡು ನಾವು ಎಲ್ಲ ರೆಡಿ ಮಾಡಿ ಪಬ್ಲಿಕ್ ಹಿತಾಸಕ್ತಿಯಿಂದ ಹಾಕಿರೋದು. ಇದರಲ್ಲಿ ಲೆಫ್ಟ್ ಈಸ್ ವೆರಿ 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 ಕಾಂಟ್ರಿಬ್ಯೂಷನ್ ಇದೆ. ನವೀನ್ ಸೂರನ್ಗೆ ಕಾಂಟ್ರಿಬ್ಯೂಷನ್ ಇದೆ, ಬೇರೆಯವರು ಕೂಡ. ಇದು ಯಾರು ದುಡ್ಡು ಕಾಸಲ್ಲ ಇಲ್ಲ, ಒಂದು ಪಬ್ಲಿಕ್ ಇಂಟ್ರೆಸ್ಟ್. ಇದು ನಮ್ಮ ದೇಶದಲ್ಲಿ ಹಿಂಗೆ ಆಗ್ತಾ ಇದೆ. ನಮ್ಮ ಅಕ್ಕ ತಂಗಿಯರು, ನಮ್ಮ ಅಣ್ಣನ ತಮ್ಮಂದ್ರು ಯಾರು ಮಾಡ್ತಾರೆ? ಇದು ನಿಜಾಂಶ ಹೊರಗೆ ಬರ್ಬೇಕಂತ ಹಾಕಿದ್ವಿ. ಸರ್, ಈಗ ನೀವು ಹೇಳಿದಾಗೆ ಒಂದು ಬಹುತೇಕ ಧರ್ಮಸ್ಥಳ ಪ್ರಕರಣ ಕೇಸ್ ಕ್ಲೋಸ್ ಅನ್ನೋ ರೀತಿಯಲ್ಲಿನೇ ಒಂದು ರೀತಿ ಚರ್ಚೆನೂ ಕೂಡ ಆಗೋಯ್ತು. ಯಾಕಂದ್ರೆ ಕಳೆದ ಒಂದು ಕೋರ್ಟ್ ಒಳಗಡೆ ಆ ರೀತಿ ಒಂದು ಚರ್ಚೆ ನಡೀತಾ ಇತ್ತು. ಮತ್ತೆ ಆ ಪ್ರಭಾವಿಗಳ ಪರವಾಗಿ ಯಾರೋ ಒಬ್ರು ಬಂದು ವಕಾಲತ್ತನ್ನು ಹಾಕಿ ಏನೇನೋ ಮಾಡಿದಾಗ ಒಂದು ಕ್ಲೀನ್ ಚೀಟ್ ಕೊಟ್ಬಿಡುತ್ತೆ SIT ಹಾಗೆ ಹೀಗೇನು ಅಂತ ಚರ್ಚೆಗಳು ನಡೀತಿರ್ಬೇಕಾದಾಗ ಈಗ ಈ 74 UDRಗಳಿಗೆ FIR ಮಾಡಬೇಕು ಅಂತ ಹೇಳಿದ್ರಿಂದ ಈ ಪ್ರಕರಣ ಇನ್ನಷ್ಟು ಬಿಗಿ ಆಯ್ತಾ, ಬಲಗೊಳ್ತಾ ಅಂತ? ನೋಡಿ, ಈಗ ಇಷ್ಟಾಗಿದೆ. ಇನ್ನೊಂದು FIR ಕಂಪ್ಲೇಂಟು ಇದೆ. ಅದರಲ್ಲಿ ಆನಮೌತ ಅಂದರೆ ನೋಡ್ಕೊಳ್ಳೋನು ಅವನು ನಾರಾಯಣ, ಸಫಲ್ಯ, ಅವ್ರ ತಂಗಿ ಯಮುನಾ. ನೋಡಿ, ಅಲ್ಲಿ 2.5 ಎಕರೆ ಜಮೀನಿತ್ತು, ಮನೆ ಇತ್ತು. ಅದನ್ನು ನಮಗೆ ಕೊಡಿ ಅಂತಾರೆ, ಕೊಟ್ಟಿಲ್ಲ. ಅಲ್ಲಿ ಈಗ ಲಾಡ್ಜ್ ಕಟ್ಟಿದ್ದಾರೆ, ಬಾಡಿಗೆಗೆ ಬಿಟ್ಟಿದ್ದಾರೆ, ಕೊಲೆ ಆಗಿದ್ದಾರೆ. ಈಗ 12 ಗಂಟೆ ತಡೆ ಆಗಿ FIR ರಿಜಿಸ್ಟರ್ ಆಗಿದೆ, ಸರಿಯಾಗಿ ತನಿಖೆ ಮಾಡಿಲ್ಲ. ಅಲ್ಲಿ DNA ಮೆಟೀರಿಯಲ್ಸ್ ಏನು ಸಿಗುತ್ತೆ, ಫಿಂಗರ್ ಪ್ರಿಂಟ್ ಏನು ಸಿಗುತ್ತೆ, DNA ಪ್ರೊಫೈಲ್ ಏನು ಸಿಗುತ್ತೆ, ಏನು ಮಾಡಿಲ್ಲ. ಪಕ್ಕದಕ್ಕದನ್ನವ್ರನ್ನ ಸಾಕ್ಷಿಯಾಗಿ ಮಾಡಿಲ್ಲ. ಯಾರೋ ಕಂಪ್ಲೇಂಟ್ ಕೊಡ್ತಾರೆ, ಅದನ್ನು ಮುಚ್ಚಾಕ್ತಾರೆ, ಅದು ಡೋಸಿಯರ್ ಕೊಡ್ತಾರೆ, ಏನೂ ಆಗೋದಿಲ್ಲ. ಅದು ಕೂಡ ಈಗ ದೂರು ದಾಖಲು ಆಗಿದೆ, ಅದನ್ನು ತನಿಖೆ ಆಗಬೇಕಂದು. ಹಾಗಂದ್ರೆ ಇದು ಯಾರೋ ಕೈವಾಡ ಇದೆ ಅಂತ ಕಾಣ್ತಾ ಇದೆ. ಯಾರೋ ದೊಡ್ಡ ಪ್ರಭಾವಿ ಹಣ ಅಧಿಕಾರ ಇರೋರು ಮಾಡಿದಾರ. ಯಾಕಂದ್ರೆ ಅವ್ರ ಲಾಯರ್ಗಳು ನೋಡಿದ್ರೆ ಎಲ್ಲ ವೈಫೈ ಹೈಫೈ, ಜೆರಾಕ್ಸ್ಗೆ 8 ಲಕ್ಷ 10 ಲಕ್ಷ ಖರ್ಚು ಮಾಡ್ತಾರೆ. ಅವ್ರನ್ನ ಯಾರು ಫೇಸ್ ಮಾಡೋಕ್ಕಾಗುತ್ತೆ ಅಷ್ಟೊಂದು ಪ್ರಭಾವ? ಈಗ ವಿಕ್ಟಿಮ್ಸು ಅಮಾಯಕರು, ನೊಂದವರು ಅಮಾಯಕರು, ದುಡ್ಡಿಲ್ಲ, ಯಾಕೆ ಖರ್ಚು ಮಾಡ್ತಾರೆ?
ಯಾರಾದ್ರು ಮಾಡಿದ್ರೆ ಅವ್ರ ಮೇಲೆ ದಾಳಿ ಮಾಡ್ತಾರೆ. ನಮಗೇನೋ ಧಮಕಿ ಹಾಕ್ತಾರೆ, ಯಾರು ಬಂದು ಭೇಟಿ ಆಗ್ತಾರೆ, ಅದ್ರ ಬಗ್ಗೆ ಮಾತಾಡಬಾರ್ದು ಅಂತೇಳಿ ಕೇಸ್ಗಳನ್ನ ಹಾಕಿ ನೋಟಿಸ್ ಕೊಡ್ತಾರೆ, ಎಲ್ಲ ಮಾಡ್ತಾರೆ. ಯಾಕೆ ಅದು ಹೊರಗೆ ಹುಲಿ ಬರುತ್ತೆ, ಹುಲಿ ಬಂದ್ಬಿಡ್ಲಿ ಹುಲಿ. ಸೊ ಇಷ್ಟ ಆಗಿದೆ. 19th ಇದೆ, 19th ಏನಾಗುತ್ತೆ ನೋಡ್ಬೇಕಾಗುತ್ತೆ. 19th ದಿನ ನೆಕ್ಸ್ಟ್ ವೀಕ್ ಇಲ್ಲ, ಅದಕ್ಕೆ ನಂತರ ವಾರ ಬರುತ್ತೆ. ಸರ್ ಒಂದು ಗೊಂದಲ ಇದೆ, ಈ ಒಂದೊಂದು FIR ಪ್ರತ್ಯೇಕ ಆಗುತ್ತಾ ಅಥವಾ 74 UDRಗಳಿಗೆ ಒಂದೇ FIR? ಅದೇನಾಗುತ್ತೆ, ಈಚ್ ಒನ್ ಸಪರೇಟು, ಡೇಟ್ ಬೇರೆ, ಮನುಷ್ಯರು ಬೇರೆ, ಸಪರೇಟ್ ಆ ಕಾನೂನು ಹಂಗೆ ಹೇಳುತ್ತೆ. ಒಂದು ಇಲ್ಲಾಂದ್ರೆ ಡಾಕ್ಟ್ರಿನ್ ಆಫ್ ಸೇಮ್ನೆಸ್ ಬರುತ್ತೆ. ಇದು ಬೇರೆ ದಿವಸಗಳೇ ಆಗಿದೆ. ಈಚ್ ಕೇಸು ಡಿಫ್ರೆಂಟ್ ಕಾಸ್ ಆಫ್ ಆಕ್ಷನ್. ನಮ್ಮ ಪ್ರೇಯರೇ ಅದು 74 FIR ಆಗಬೇಕಂತ. 74 ತನಿಖೆ. 74,000 ಆದ್ರೇನು ಕರ್ನಾಟಕ ರಾಜ್ಯದಲ್ಲಿ ಅದನ್ನ ತನಿಖೆ ಮಾಡಿ ವರದಿ ಸಲ್ಲಿಸುವ ಶಕ್ತಿ ಇದೆ. 4 ಲಕ್ಷ ಕೋಟಿ ರೂಪಾಯಿ ಬಡ್ಜೆಟ್ಟು, 5 ಲಕ್ಷ ಕೋಟಿ ರೂಪಾಯಿ ಬಡ್ಜೆಟ್ಟು. ಕರ್ನಾಟಕ ಈಸ್ ಅ ಬ್ಯೂಟಿಫುಲ್, ವಂಡರ್ಫುಲ್, ಕಲರ್ಫುಲ್ ಸ್ಟೇಟ್. ಬಟ್ ತನಿಖೆ ಆಗಿಲ್ಲ, ಅದೇ ಪೇನ್ಫುಲ್ಲು, ಟೇರ್ಫುಲ್ಲು ಆಗುತ್ತೆ. ಆದರೆ ಇವತ್ತು ಬೇರೆ ಬೆಳವಣಿಗೆಗಳನ್ನು ನೋಡಿದಾಗ ಈ ತನಿಖೆಯ ಪ್ರಗತಿ, ಗಂಭೀರವಾಗಿರ್ತಕ್ಕಂಥ ತನಿಖೆ ನಡೆಯುತ್ತಾ ಅನ್ನುವ ಅನುಮಾನಗಳಂತೂ ನಾನೊಬ್ಬ ಪತ್ರಕರ್ತನಾಗಿ ನನ್ನನ್ನಂತರೂ ಕಾಡ್ತಾ ಇದ್ದಾವೆ. ಸೊ ಅನುಮಾನದ ದೃಷ್ಟಿಯಿಂದನೇ ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ, ಈ ತನಿಖೆ ಪಾರದರ್ಶಕವಾಗಿ ನಡೆಯುತ್ತಾ ಅಂತ? ನಡಿಬೇಕು, ನಡೆಯುತ್ತಾ? ನಾನು ಕ್ವಶನ್ ಮಾರ್ಕೆ. ನಡೆಯಲು ಸಾಧ್ಯವಿದ ಕ್ವಶನ್ ಮಾರ್ಕೆ. ಯಾಕಂದ್ರೆ ಟ್ರ್ಯಾಕ್ ರೆಕಾರ್ಡ್ ಸ್ಟ್ರೈಟ್ ಆಗಿಲ್ಲ, ಭಾರಿ ಡಿವಿಯೇಷನ್ ಆಗಿದೆ ರೆಕಾರ್ಡ್ಸು. ಅದರಿಂದನೇ ನಾವು ಯೋಚನೆ ಮಾಡಿದ್ವಿ, ಕೋರ್ಟ್ನವರ ಓವರ್ ಸೈಟ್ ಇರಬೇಕು, ಕೋರ್ಟ್ನವರ ಬರ್ಡ್ ಹೈ ಅಲ್ಲಿ ಸ್ವಲ್ಪ ಬೀಳಬೇಕು ಅಂತ ಫೀಲ್ ಮಾಡಿ ಹಾಕಿದ್ವಿ. ಇದಕ್ಕೆ ಮೊದಲು ಯಾರು ಹೈಕೋರ್ಟ್, ಧರ್ಮಸ್ಥಳ ಅಂದರೆ ಸುಪ್ರೀಂ ಕೋರ್ಟು ನೋಡಿದೆ, ಬೆಂಗಳೂರು ಹೈಕೋರ್ಟು ನೋಡಿದೆ, ಬೆಂಗಳೂರು ಸೆಷನ್ಸ್ ಕೋರ್ಟು, ಬೇರೆ ಕೋರ್ಟ್ಗಳು, ಬೆಳ್ತಂಗಡಿ ಕೋರ್ಟು, ಮಂಗಳೂರು ಕೋರ್ಟು, ಎಲ್ಲ ಕೋರ್ಟಲ್ಲಿನೂ ಧರ್ಮಸ್ಥಳದ ಕೇಸ್ ಇದೆ. ಅವ್ರದ್ದು ಇನ್ಸ್ಟಿಟ್ಯೂಷನ್ನಲ್ಲಿ 75,000 ಜನ ಕೆಲಸ ಮಾಡ್ತಾರೆ ಅಂತ ಕೂಡ ಹೇಳ್ತಾರೆ. ಅಂದರೆ ತಿಂಗಳಿಗೆ ಒಂದು 10 ಕೋಟಿ ರೂಪಾಯಿ ಬಂಡವಾಳ ಮಾಡ್ತಾರೆ. ಯಾವ ದುಡ್ಡು ಎಲ್ಲಿ ಬರುತ್ತೆ? ಇದು ಏನೋ ಒಂದು ಲೋಕ, ಇದು ಹೊಸ ಲೋಕ. ಆ ಲೋಕದಲ್ಲಿ ಏನು ನಡೀತಾ ಇದೆ ಯಾರಿಗೂ ಗೊತ್ತಿಲ್ಲ. ಆ ಲೋಕ ಯಾರ ಕಂಟ್ರೋಲಲ್ಲಿದೆ ಗೊತ್ತಿಲ್ಲ. ಈ ಹೊಸ ಲೋಕದಲ್ಲಿ ಈ 21ನೇ ಶತಮಾನದ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಏನು ಮಾಡುತ್ತೆ ಅಂತ ನೋಡಿದಾಗ ಇದು ನಾಚಿಕೆ ಆಗಬೇಕು. ಒಂದು ಕಡೆ ಭ್ರಷ್ಟಾಚಾರ, ಅತ್ಯಾಚಾರ, ಕೊಲೆಗಳು, ಸಣ್ಣ ಮಕ್ಕಳು ಕಾಣೆ ಆಗೋದು, ಕೊಲೆ ಆಗೋದು, ಅತ್ಯಾಚಾರಕ್ಕೆ ಒಳಪಡೋದು, ಇದು ನಾವೆಲ್ಲರೂ ಕೂಡ ನಾಚಿಕೆ ಆಗಬೇಕು. ನಾವು ಈ ದೇಶದಲ್ಲಿ ಹುಟ್ಟಿ ಬೆಳೆದು ಈ ಥರ ಒಂದು ಅನ್ಯಾಯ ಆಗ್ತಾ ಇದೆ. ಯಾರಿಗೋ ಆಯಿತು, ಯಾರೋ ಹೆಣ್ಮಗಳು, ಯಾರೋ ಮಹಿಳೆಯರು, ಯಾರೋ ಹುಡುಗಿಯರು ಅಂದರೆ ನಮಗೆ ಕಾನ್ಷಿಯಸ್ ಇದನ್ನು ಜೀರ್ಣ ಮಾಡೋಕ್ಕಾಗುತ್ತಾ ಅಂದು ಯೋಚನೆ ಮಾಡಬೇಕು. ಅದೇ ಒಂದು 15 ವರ್ಷದಲ್ಲಿ ಲೆಫ್ಟು, ಪ್ರೋಗ್ರೆಸಿವ್, ಇಂಟೆಲೆಕ್ಚುವಲ್ಸು, ಪೊಲಿಟಿಕಲ್ ಪಾರ್ಟಿ, ಮೋಸ್ಟ್ ಸ್ಪೆಸಿಫಿಕಲಿ CPMನವರು, ಆ ಕ್ಯಾಡರ್ಸ್ಗಳು, ಅವರು CPMನವರು ಒಂದು ಮಗುವನ್ನೇ ತ್ಯಾಗ ಬಲಿ ಕೊಟ್ಟಿದ್ದಾರೆ. ಒಂದು ಮಗುವನ್ನೇ, ಒಂದು ಫ್ಯಾಮಿಲಿನೇ ಹಾಳಾಗಿ ಹೋಗಿದೆ. ನಂಬಿಕೆಯಿಂದ, ಒಂದು ಸಿದ್ಧಾಂತಕ್ಕೋಸ್ಕರ CPMನವರು ಫೈಟ್ ಮಾಡ್ತಾರೆ. ಈಗಲೂ ಅವ್ರು ಮುಂದೆ ತಗೊಂಡು ಹೋಗ್ಬೇಕು ಅಂತ ಹೇಳ್ತೀನಿ ನಾನು. ಓಕೆ ಸರ್, 74 UDRಗಳ ಕುರಿತಾಗಿ ಮತ್ತೆ ಅದು FIR ಆದ ನಂತರದಲ್ಲಿ ಏನೆಲ್ಲ ಬೆಳವಣಿಗೆಗಳು ನಡೆಯುತ್ತೆ ಅನ್ನುವಂಥ ವಿಚಾರವನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದೆ. ಹಾಗಾಗಿ ಜನಶಕ್ತಿ ಮೀಡಿಯಾ ಪರವಾಗಿ ನಾನು ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ.